ಇನ್ನು ಈಗಾಗಲೇ VBG ರಾಮ್ಜಿ ತಮಗೆಲ್ಲ ಕೂಡ ಗೊತ್ತಿದೆ. ಇವತ್ತು VBG ರಾಮ್ಜಿ ಹೊಸ ಕಾಯ್ದೆಯನ್ನು ನಾವು ಡಿಸೆಂಬರ್ 5ನೇ ತಾರೀಕು ನಾವು ತಂದ್ವಿ. ಅದರ ಬಗ್ಗೆ ಎಲ್ಲ ಕಡೆ ಕೂಡ ನಾವು ಈಗಾಗಲೇ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ನ ಸರ್ಕಾರ, ಕಾಂಗ್ರೆಸ್ನ ದುರಾಡಳಿತ ಈ ರಾಜ್ಯದಲ್ಲಿ ಕಳೆದ 2.5 ವರ್ಷದಲ್ಲಿ ನೀವೆಲ್ಲ ಕೂಡ ನೋಡಿದ್ದೀರಿ. ಅವರು ಇವತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಕೊಂಡು ನರೇಗಾ ಅಂತ ಏನಿತ್ತು ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾಯಿದ್ರು. ಸುಳ್ಳು ದಾಖಲೆಗಳು, ಆಸ್ತಿ ಮಾಡದಿರಾನೆ ಆಸ್ತಿಯನ್ನು ನಿರ್ಮಾಣ ಮಾಡದಿರಾನೆ ಆಸ್ತಿ ನಿರ್ಮಾಣ ಆದಂಗೆ ಬೋಗಸ್ ಬಿಲ್ಗಳನ್ನು ಮಾಡ್ತಾಯಿದ್ರು. 10 ಜನ ಇವತ್ತು ಕೂಲಿ ಕಾರ್ಮಿಕರಿದ್ದರೆ 50 ಜನ ಅಂತ ಅಟೆಂಡೆನ್ಸಲ್ಲಿ ಬರೀತಾಯಿದ್ರು. ಯಾವುದೇ ತಂತ್ರಜ್ಞಾನ ಅಳವಡಿಸಿರಲಿಲ್ಲ. ಯಾವುದೇ ಒಂದು ಉಪಗ್ರಹ, ಇವತ್ತು ನಾವು ಸ್ಯಾಟಲೈಟನ್ನು ಬಳಸಿ, ಉಪಗ್ರಹವನ್ನು ಬಳಸಿ ನಾವು ಯಾವ ಕಾಮಗಾರಿ ಆಗಿದೆ ಅದನ್ನು ಪಿಕ್ಚರ್ಸ್ ತಗೊಳ್ಳುವಂಥದ್ದು ಆಗಿದೆ ಈಗ. ಹಾಗಾಗಿ ತಂತ್ರಜ್ಞಾನವನ್ನು ಇವತ್ತು ಅಳವಡಿಸ್ಕೊಂಡಿದ್ದೇವೆ. ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಒಂದು ಕಾಯಕಲ್ಪವನ್ನು ಈಗಾಗಲೇ ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಇದನ್ನು ಸ್ವಾಗತ ಮಾಡೋದನ್ನು ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದನ್ನು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಭ್ರಷ್ಟಾಚಾರದ ಪರವಾಗಿರ್ತಕ್ಕಂಥ ಪಕ್ಷ ಅಂತೇಳಿ ಸಾಬೀತನ್ನು ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಯಾವಾಗಲೂ ಕೂಡ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆ ನಾವಿರೋದು. ನಮ್ಮ ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಏನು ಅಂತಂದರೆ ಒಕ್ಕೂಟ ವ್ಯವಸ್ಥೆ. ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರವನ್ನು ಇವ್ರು ಏನು ತಿಳ್ಕೊಂಡಿದ್ದಾರೆ, ಅಕ್ಷಯ ಪಾತ್ರೆ ಅಂತ ತಿಳ್ಕೊಂಡಿದ್ದಾರೆ. ಯಾವುದೇ ಯೋಜನೆ ಬೇಕು ಅಂದರೆ ಕೇಂದ್ರ ಸರ್ಕಾರದಿಂದ ಸಂಪೂರ್ಣ ಹಣ ಬೇಕು. ಆದರೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನೂ ಇರಬಾರ್ದು. ಇದು ಆಗಲಿಕ್ಕೆ ಸಾಧ್ಯನಾ? ಅದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ, ಒಕ್ಕೂಟ ವ್ಯವಸ್ಥೆ ಅಂತಂದರೆ ಅನುದಾನದಲ್ಲಿ ಯಾವ ರೀತಿ ನಾವು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಎಷ್ಟು ಅಂತ ಡೆವಲ್ಯೂಷನ್ ಆಫ್ ಫಂಡ್ಸ್ ಇದೆ, ಅದೇ ರೀತಿ ಕಾಮಗಾರಿಯಲ್ಲಿ ಕೂಡ ನಿಮ್ಮ ಜವಾಬ್ದಾರಿನೂ ಇದೆ, ನಿಮ್ಮ ಹಕ್ಕು. ಕೇವಲ ಹಕ್ಕನ್ನು ಕೇಳಿದ್ರೆ ಆಗಲ್ಲ, ಹಕ್ಕಿನ ಜೊತೆಗೆ ಜವಾಬ್ದಾರಿಯನ್ನು ಕೂಡ ತಗೋಬೇಕು ಅಂತೇಳಿ ಮಾನ್ಯ ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ. ಆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕೆ ಇವರು ತಯಾರಾಗಿಲ್ಲ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.